ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಆಲ್ರೆಡಿ ನನ್ನ ಚಾನೆಲಲ್ಲಿ ಹಾಸ್ಪಿಟಲ್ ಬ್ಯಾಗ್ಗೆ ನಾನು ಏನೇನು ಪರ್ಚೇಸ್ ಮಾಡಿದ್ದೆ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ದೆನ್ ಇವತ್ತು ನನ್ನ ಕೆಲಸ ಮುಗಿಸಿ ಬಂದು ನೈಟ್ ಡಿನ್ನರಿಗೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಮಾಡಿಕೊಂಡು, ಕಡಲೆಕಾಯಿ ಚಟ್ನಿ ಸಿಂಪಲಾಗಿ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದ ಅಂತ ಹೇಳಿ ಸ್ವಲ್ಪ ಟೊಮೆಟೊ, ಆನಿಯನ್ ಮತ್ತು ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಫ್ರೈ ಮಾಡಿ ಕೂಡ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡೆ. ಟೇಸ್ಟು ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ನಾರ್ಮಲ್ ಕಡಲೆಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದು ಒಂದ್ಸರಿ ಟ್ರೈ ಮಾಡೋದ ಅಂತ ಮಾಡಿದೆ ಅಷ್ಟೇ. ಜೊತೆಗೆ ಸ್ವಲ್ಪ ಚಿಕನ್. ಸೊ ಇದೆಲ್ಲ ಮಾಡಿಕೊಂಡು ಕಿಚನಲ್ಲೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿ ನಾನು ತಿನ್ನೋದ ಅಂತ ಕೂತ್ಕೊಳ್ತಿದ್ದೀನಿ. ಇವಾಗ ನನ್ನ ಡಿನ್ನರಲ್ಲಿ ಇವಾಗ ಇಡ್ಲಿ, ಚಿಕನ್ ಆ್ಯಂಡ್ ಕಡಲೆಕಾಯಿ ಚಟ್ನಿ. ಪ್ರೋಟೀನ್ ಕೂಡ ಇದೆ, ಕಾರ್ಬ್ಸ್ ಕೂಡ ಇದೆ, ಫೈಬರ್ ಮಾತ್ರ ಇವತ್ತಿಲ್ಲ ನನ್ನ ಡಿನ್ನರಲ್ಲಿ. ಮತ್ತು ನಾನು ವಿಡಿಯೋದಲ್ಲಿ ಹಿಂದೆ ಕಾಣಿಸ್ತಿರೋ ಅಂಥ ಲಗೇಜ್ ಎಲ್ಲ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಸಪ್ರೇಟಾಗಿ ಎತ್ತಿಟ್ಟಿರೋದು. ನಾನೀಗ ಪಾರ್ಟ್ 1 ಆಗಲಿ ಪಾರ್ಟ್ 2 ಆಗಲಿ ವಿಡಿಯೋ ಪೋಸ್ಟ್ ಮಾಡಿರೋದು ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಹಾಸ್ಪಿಟಲ್ ಬ್ಯಾಗ್ಗೆ ಪ್ಯಾಕ್ ಮಾಡೋಕ್ಕೆ ಆ್ಯಂಡ್ ರಿಕ್ವೈರ್ಮೆಂಟ್ಸ್ನ ಅಷ್ಟೇ ತೋರಿಸಿದ್ದೀನಿ. ಬಟ್ ಇನ್ನು ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿರೋ ವಿಡಿಯೋ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಡಿನ್ನರ್ ಎಲ್ಲ ಮುಗಿಸಿ, ಡಿನ್ನರ್ ಆದ 1.5 or 2 ಅವರ್ಸಿಗೆ ನಾನು ಮಿಲ್ಕ್ ಕುಡಿತೀನಿ. ಒಂದೊಂದು ಸರಿ ಸ್ಯಾಫ್ರನ್ ಹಾಕ್ತೀನಿ, ಒಂದೊಂದು ಸರಿ ಹಾಕಲ್ಲ. ಆ್ಯಂಡ್ ಸ್ಯಾಫ್ರನ್ ಡೈಲಿ ಕುಡಿಯೋದ್ರಿಂದ ಮಗು ಬೆಳ್ಳಗುಟ್ಟುತ್ತೆ ಅನ್ನೋದು ಇಟ್ಸ್ ಅ ಮಿತ್. ಓಕೆ, ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ನನಗೆ ಒಂದು 2 or 3 ಡೇಸಿಂದ ಲೆಗ್ ಸ್ವೆಲ್ಲಿಂಗ್ ಇದೆ. ಲೆಗ್ ಸ್ವೆಲ್ಲಿಂಗ್ ಬಂದು ನನಗೆ ಇದೇ ಫಸ್ಟ್ ಟೈಮ್ ಆಗಿರೋದು ನನ್ನ ಪ್ರೆಗ್ನೆನ್ಸಿಯಲ್ಲಿ. ಅದು ನಾನು ಸ್ವಲ್ಪ ಜಾಸ್ತಿ ನಿಂತುಬಿಟ್ಟಿದ್ದೆ ವರ್ಕಲ್ಲಿ, ಅದಕ್ಕೋಸ್ಕರ. ಆ್ಯಂಡ್ 2 ಡೇಸ್ ಆದಮೇಲೆ ಸರಿ ಹೋಯಿತು. ನೆಕ್ಸ್ಟ್ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಹೇರ್ ಕೇರ್ ಪ್ರಾಡಕ್ಟ್ಸು ಆ್ಯಂಡ್ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ ಇದೆಲ್ಲ ಇಟ್ಕೊಂಡಿದ್ದು ಕಬೋರ್ಡ್ ಎಲ್ಲ ಗಜಿಬಿಜಿ ಆಗಿತ್ತು. ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು. ಈ ಮಧ್ಯೆ ಸ್ವಲ್ಪ ನನಗೆ ಟಯರ್ಡ್ ಆಗುತ್ತೆ ಅಂತ ಅದನ್ನೆಲ್ಲ ಜಾಸ್ತಿ ಮಾಡ್ತಿಲ್ಲ, ಅವಾಗವಾಗ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಇದು ಗೋಟ್ ಮಿಲ್ಕ್ ಸೋಪ್. ಯಾರಿಗಾದರೂ ಸ್ಕಿನ್ ಟ್ಯಾನ್ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಆ್ಯಂಡ್ ಮಾಯ್ಶ್ಚರೈಸೇ ಇರಲ್ಲ ನಿಮ್ಮ ಸ್ಕಿನ್ನಲ್ಲಿ ಅಂದರೆ ಆ ಸೋಪ್ ಯೂಸ್ ಮಾಡಿ. ಮತ್ತು ಇದು ಗ್ಲೈಕಾಲಿಕ್ ಆ್ಯಸಿಡು ಟೋನರು. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋ ಮಾಡಿದ್ದೀನಿ. ಸೊ ಹೋಗಿ ನನ್ನ ಚಾನಲಲ್ಲಿ ವೀಡಿಯೋ ನೋಡ್ಬೋದು. ಗ್ಲೈಕಾಲಿಕ್ ಆ್ಯಸಿಡ್ ಇಸ್ ಮಸ್ಟ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಆ್ಯಂಡ್ ಅಗೇನ್ ಇದೊಂದು ರೈಸ್ ಪೀಲಿಂಗ್ ಮಾಸ್ಕ್. ಇದೊಂದು ಯಾವಾಗಾದರೂ ರೇರಾಗಿ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಇವಾಗ ಯೂಸ್ ಮಾಡೋದೇ ಇಲ್ಲ. ಆ್ಯಂಡ್ ಗ್ಲೈಕಾಲಿಕ್ ಆ್ಯಸಿಡ್ ಕೂಡ ಅಷ್ಟೇ ನಾನು ಇವಾಗ ಯೂಸ್ ಮಾಡ್ತಾಯಿಲ್ಲ. ಆದರೆ ಇನ್ನು ಡ್ಯೂ ಇದೆ, ಅದನ್ನು ಇನ್ನು ಏನು ಹೇಳ್ತಾರೆ ವ್ಯಾಲಿಡಿಟಿ ಇದೆ. ಸೊ ಆಮೇಲೆ ಯೂಸ್ ಮಾಡ್ಬೋದಲ್ಲ ಅಂತ ಅದೊಂದು ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ನೀವು ನನ್ನ ಚಾನಲ್ಗೆ ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನಾನು ಇಷ್ಟೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಬಿಸಾಕ್ಬಿಟ್ಟೆ ಅಂತ. ಆ್ಯಂಡ್ ನೆಕ್ಸ್ಟು ಇದು ಬಂದು ರೋಸ್ಮೆರಿ ಲೀವ್ಸ್ ಮತ್ತು ಐಬಿಸ್ಕಸ್ ಫ್ಲವರ್ ಇದೆ. ಇವಾಗ ನಾನು ಈ ವಿಡಿಯೋ ಕೊನೆಯಲ್ಲಿ ನೋಡ್ತೀನಿ ಇವೆರಡು ಸೇರಿಸಿ ಹೇರ್ ಟೋನರ್ ಮಾಡೋದು ಹೇಗೆ ಅಂತ. ಆದರೆ ಪ್ರೆಗ್ನೆನ್ಸಿಯಲ್ಲಿ ಇಟ್ ಇಸ್ ನಾಟ್ ಸೇಫ್ ಟು ಯೂಸ್, ಬಟ್ ನಮ್ಮ ಮನೆಯವರು ಯೂಸ್ ಮಾಡ್ತಾರೆ, ಅವ್ರಿಗೋಸ್ಕರ ನಾನು ಮಾಡಿಕೊಡ್ತೀನಿ ಅದ್ರ ಟೋನರು. ಹೇರ್ ಗ್ರೋತ್ ಆ್ಯಂಡ್ ಹೇರ್ ಫಾಲ್ ಏನಾದರೂ ಆಗ್ತಿದೆ ಆ್ಯಂಡ್ ಡ್ಯಾಂಡ್ರಫ್ ಇದೆ ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಟ್ರೈ ಮಾಡಿ. ಆ್ಯಂಡ್ ಈ ಸೋಪ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಆ್ಯಂಡ್ ಇದು ವಿ ಕೇರ್ ಬ್ರ್ಯಾಂಡಿಂದ. ಆ್ಯಂಡ್ ನೆಕ್ಸ್ಟ್ ಒಂದು ಹೈ ಪ್ಯಾಕ್. ಇದು ಸ್ವಲ್ಪ ಏನಾದರೂ ಕಣ್ಣು ಸ್ಟ್ರೇನ್ ಆಗ್ತಿದೆ, ಉರಿತಿದೆ ಅಂದಾಗ ಫ್ರಿಡ್ಜಲ್ಲಿ ಒಂದು 10 minutes ಫ್ರೀಸ್ ಮಾಡಿ ಆಮೇಲೆ ನಿಮಗೆ ಐ ಮೇಲೆ ಹಾಕೊಂಡ್ರೆ ತುಂಬ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಈ ಪಿಂಪಲ್ ಪ್ಯಾಚಸ್ ತೋರಿಸಿದ್ನಲ್ಲ, ಅದು ಬಂದು ತಗೊಂಡು ಆಲ್ಮೋಸ್ಟ್ ಇಯರ್ ಆಗಿದೆ. ಅದನ್ನು ಬಿಸಾಕಿಲ್ಲ, ಅದು ಕೂಡ ವ್ಯಾಲಿಡಿಟಿ ಇತ್ತು, ನಾನು ನೋಡಿದ್ದೆ ಅದ್ರ ಪ್ಯಾಕ್ ಬಿಸಾಕೋಕ್ಕಿಂತ ಮುಂಚೆ. ಸರಿ ಇರಲಿ ಒಂದಷ್ಟು ದಿನ ಅಂತ ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಡೈಲಿ ಯೂಸ್ ಮಾಡೋವಂಥ ಸ್ಕಿನ್ ಕೇರ್ ಎಲ್ಲ ಅರೇಂಜ್ ಮಾಡಿ ಆ ಬುಟ್ಟಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಾಯಿತು. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಒಂದು ಟೈಮಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಇಚ್ಚಿಂಗ್ ಸ್ಟಾರ್ಟ್ ಆದಾಗ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಮತ್ತೆ ನನ್ನ ಗೈನೋನ ಆವಾಗ ಕ್ಯಾಲಮಿನ್ ಲೋಷನ್ ಅಂತ ಇದೆ, ಅದನ್ನು ಬರೆದು ಕೊಟ್ಟಿದ್ರು. ಆ್ಯಂಡ್ ಇಚ್ಚಿಂಗ್ ಎಕ್ಸ್ಟ್ರೀಮ್ ಆಗ್ತಿದೆ, ಆ ಕೈ ಕಾಲು ಎಲ್ಲ ಇಚ್ಚಿಂಗ್ ಆಗ್ತಿದೆ ಅಂದರೆ ಯು ಶುಡ್ ಕನ್ಸಲ್ಟ್ ಡಾಕ್ಟರ್. ಯಾಕಂದರೆ ಇದು ಸಮ್ಟೈಮ್ಸ್ ಸೀರಿಯಸ್ ಕಂಡೀಷನ್ನೇ ಇರುತ್ತೆ. ಅದಕ್ಕೋಸ್ಕರ ನನಗೆ ಕೈ ಕಾಲು ಏನೂ ಇಚ್ಚಿಂಗ್ ಇರಲಿಲ್ಲ, ಆದರೆ ನನಗೆ ಹೊಟ್ಟೆ ಮಾತ್ರ ಇಚ್ಚಿಂಗ್ ತಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಆವಾಗ ಅದು ಬರೆದು ಕೊಟ್ಟಿದ್ದರು. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ ಸ್ಟ್ರೆಚ್ ಮಾರ್ಕ್ಗೆ ಬಯೋ ಆಯಿಲ್ ಅಂತ ಹೇಳ್ತಾರೆ, ನಾನು ಅದನ್ನು ಕರೆಂಟ್ಲಿ ಯೂಸ್ ಮಾಡ್ತಿರೋದು.
ಸ್ಟ್ರೆಚ್ ಮಾರ್ಕ್ ನಿಮಗೆ ಅಟ್ ದ ಎಂಡ್ ಆಫ್ ಟ್ರೈಮೆಸ್ಟರ್ ಅಂದರೆ ಥರ್ಡ್ ಟ್ರೈಮೆಸ್ಟರಲ್ಲಿ ಸ್ವಲ್ಪನಾದರೂ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಸ್ಕಿನ್ ಸ್ಟ್ರೆಚ್ ಜಾಸ್ತಿ ಆಗುತ್ತಲ್ವ, ಅದಕ್ಕೋಸ್ಕರ ಇಟ್ಸ್ ಕಾಮನ್, ಅದನ್ನು ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ವೀಕಲ್ಲಿ ನನಗೆ ಸ್ವಲ್ಪ ಹ್ಯಾಂಡಲ್ಲಿರೋ ಹೇರ್ ಎಲ್ಲ ರಿಮೂವ್ ಮಾಡಬೇಕಿತ್ತು. ಹ್ಯಾಂಡ್ಸಲ್ಲಿ ನಿಮ್ಮ ಕೈ ಕಾಲಲ್ಲಿ ಒಂದು ಅಟ್ಲೀಸ್ಟ್ 2 months ಒನ್ಸ್ ಅಥವಾ 1 month ಒನ್ಸ್ ಹೇರ್ ರಿಮೂವ್ ಮಾಡಿದ್ರೆ ಒಳ್ಳೆಯದು. ಏನಕ್ಕೆ ಅಂತ ಹೇಳ್ತೀನಿ. ಲೈಕ್ ಡೆಡ್ ಸ್ಕಿನ್ ಅನ್ನೋದು ಸ್ವಲ್ಪ ರಿಮೂವ್ ಮಾಡೋಕ್ಕೆ ಕೂಡ ಎಲ್ಪ್ ಮಾಡುತ್ತೆ. ನೀವು ಹ್ಯಾಂಡ್ ಹೇರ್ಸ್ ಎಲ್ಲ ರಿಮೂವ್ ಮಾಡಿದಾಗ ಲೈಕ್ ಫ್ರೀಕ್ವೆಂಟಾಗಿ ಮಾಡಬಾರ್ದು. ಫ್ರೀಕ್ವೆಂಟಾಗಿ ಮಾಡೋದು ಕೂಡ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತಲ್ವ, ಅದಕ್ಕೋಸ್ಕರ ಆವಾಗವಾಗ ಯಾವಾಗಾದರೂ ಹೇರೆಲ್ಲ ರಿಮೂವ್ ಮಾಡ್ಕೊಳ್ಬೋದು ಕೈ ಕಾಲ್ದು. ಇಟ್ಸ್ ಲೈಕ್ ಕಮ್ಸ್ ಅಂಡರ್ ಫೆಮಿನಿನ್ ಹೈಜೀನ್. ನಾನು ಮಾಡ್ತೀನಿ ಯಾವತ್ತಾದರೂ ಒಂದು ವಿಡಿಯೋ ಫೆಮಿನಿನ್ ಹೈಜೀನಲ್ಲಿ ಏನೇನು ಮೇಂಟೈನ್ ಮಾಡ್ಬೋದು ಅಂತ. ಓಕೆ, ಅದಕ್ಕೆ ನಾನು ಕೂಡ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನೀವು ನಿಮ್ಮ ಸ್ಕಿನ್ ಶೇವ್ ಮಾಡಿದಾಗ ತಕ್ಷಣ ಹೈಡ್ರೇಟ್ ಮಾಡಿ ಇಡಬೇಕು. ಆಲೋವೆರಾ ಜೆಲ್ ಅಥವಾ ಆಯಿಲ್ ಏನಾದರೂ ಯೂಸ್ ಮಾಡಿ ಚೆನ್ನಾಗಿ ಹೈಡ್ರೇಟ್ ಮಾಡಿಕೊಡಿ. ಆ್ಯಂಡ್ ನೆಕ್ಸ್ಟ್ ನನ್ನ ಹೇರ್ ಕೇರ್ ಪಾರ್ಟ್. ಇವಾಗ ಮುಂಚೆ ನನ್ನ ಹೇರ್ ಕೇರಲ್ಲಿ ನಾನು ರೋಸ್ಮೆರಿ ವಾಟ್ರೆಲ್ಲ ಯೂಸ್ ಮಾಡ್ತಿದ್ದೆ. ಸಿನ್ಸ್ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅದೆಲ್ಲ ಯೂಸ್ ಮಾಡ್ತಿಲ್ಲ. ಅದಕ್ಕೆ ಇವಾಗ ತುಂಬ ಸಿಂಪಲ್, ನಾನು ಹೇರ್ ಸೀರಮ್ ಕೂಡ ಯೂಸ್ ಮಾಡ್ತಿಲ್ಲ. ಇದೊಂದು ಕನ್ಸರ್ನ್ ಬಿಟ್ಟು ನೀವು ನಾರ್ಮಲಾಗಿ ಹೇರ್ ಸೀರಮ್ ಆ್ಯಂಡ್ ಹೇರ್ ಸ್ಪ್ರೇ ಇದೆಲ್ಲ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನಾನು ಇವಾಗ ಯೂಸ್ ಮಾಡ್ತಿರೋದು ಒಂದು ಸಿಲಿಕಾನ್ ಕ್ಯಾಪ್ ಯೂಸ್ ಮಾಡ್ತೀನಿ ಹೇರಿಗೆ. ನಾನು ಹೇಳಿದ್ನಲ್ಲ ಫ್ರೀಝಿ ಏರ್ ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಾನೇನೋ ಟ್ರೈ ಮಾಡ್ತಿದ್ದೀನಿ. ಅದು ವರ್ಕ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಸೊ ಇದೇನೆ ನನಗೆ ಸ್ವಲ್ಪ ಮಟ್ಟಿಗೆ ವರ್ಕ್ ಆಗ್ತಿದೆ. ನಾನು ಕಂಪ್ಲೀಟ್ ರಿಸಲ್ಟ್ ಕೊಟ್ಟರೆ ಖಂಡಿತ ನಿಮ್ಮ ಜೊತೆ ರಿಸಲ್ಟ್ನ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು, ಇಷ್ಟೊಂದು ಸ್ಕಿನ್ ಕೇರ್ ಹೇರ್ ಕೇರ್ ಹೇಳ್ತಾ ನನ್ನ ಸ್ಕಿನ್ ಆ್ಯಂಡ್ ಹೇರೇ ಇಷ್ಟೊಂದು ಒರಟಾಗಿದೆ ಅಂತ ನೀವು ಅಂದ್ಕೊಳ್ಬೋದು. ಇವಾಗ ಪ್ರೆಗ್ನೆಂಟ್ ಇರಬೇಕಾದ್ರೆ ಯು ಕಾಂಟ್ ಅವಾಯ್ಡ್ ಇಟ್. ಮತ್ತು ನೀವು ತುಂಬ ಆ್ಯಕ್ಟಿವ್ಸು ಅದು ಇದು ಅಂತ ಸ್ಕಿನ್ನಿಗೆ ಏನು ಯೂಸ್ ಮಾಡೋಕ್ಕಾಗಲ್ಲ. ಯು ಶುಡ್ ಗೋ ವಿತ್ ಆಲ್ವೇಸ್ ಕೆಮಿಕಲ್ ಲೆಸ್ ಪ್ರಾಡಕ್ಟ್ಸು ಮತ್ತು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಆ್ಯಂಡ್ ಪ್ರೆಗ್ನೆನ್ಸಿ ಹಾರ್ಮೋನು ನಿಮಗೆ ಗೊತ್ತಿದ್ದರೆ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಸ್ಕಿನ್ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆವಾಗವಾಗ ಬ್ರೇಕೌಟ್ ಆಗೋದು ಖಂಡಿತ. ಆ್ಯಂಡ್ ನಂದು ವಿಂಟರ್ ಸೀಸನಲ್ಲಿ ಕೂಡ ತುಂಬ ಬ್ರೇಕೌಟ್ ಆಯಿತು ವಿತ್ ಪ್ರೆಗ್ನೆನ್ಸಿ ಜರ್ನಿ ನನ್ನ ಸ್ಕಿನ್ನು. ಆ್ಯಂಡ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಫೇಶಿಯಲ್ ಮಸಾಜ್ ಮಾಡೋಕ್ಕೆ, ಅಂದರೆ ಡಬಲ್ ಚಿನ್ ಮಸಾಜ್ ಮಾಡೋಕ್ಕೆ ಅಂತ ಆಲ್ಮೋಸ್ಟ್ ಲೈಕ್ 1.5 year ಬ್ಯಾಕ್ ತೊಗೊಂಡಿರುವಂಥ ಪ್ರಾಡಕ್ಟು. ಇದನ್ನು ನಾನು ಸ್ವಲ್ಪ ಕಾಲೇನಾದರೂ ಸ್ವೆಲ್ಲಿಂಗ್ ಅದು ಇದು ಆದರೆ ಆವಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಆವಾಗವಾಗ ಯೂಸ್ ಮಾಡ್ತೀನಿ. ಸ್ವಲ್ಪ ಮಸಾಜ್ ಆದಾಗ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಡೇ ಇದು ಮಾರ್ನಿಂಗು ಇವತ್ತು ನಾನು ಡ್ಯೂಟಿಗೆ ಹೋಗಲೇಬೇಕು, ಸಂಡೇ ಆದರೂ ಕೂಡ. ಅದಕ್ಕೋಸ್ಕರ ಒಂದು 9:30 or 9 ಎದ್ದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ತೊಗೊಂಡು ಹೋಗೋದ ಇನ್ ಬಿಟ್ವೀನ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ಎಲ್ಲ ಕೈಂಡ್ ಆಫ್ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಳ್ತಿದ್ದೆ. ನಾನು ಮುಂಚೆಯಿಂದನೂ ಕೂಡ ಫ್ರೂಟ್ಸ್ ಪರ್ ಡೇ ಅಟ್ಲೀಸ್ಟ್ 1 ಫ್ರೂಟ್ಸ್ ತಿಂತೀನಿ. ಯಾವತ್ತೋ ಒಂದಿನ ಮಿಸ್ ಆಗ್ಬೋದು. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಹೆವಿ ಫ್ರೂಟ್ಸ್ ತಿಂದುಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಫ್ರೂಟ್ಸೇ ಮಿಸ್ ಮಾಡಿಲ್ಲ. ಆದರೆ 3 months ಅಥವಾ 3.5 months ತನಕ ನನಗೆ ಊಟನೇ ಸೇರ್ತಿರ್ಲಿಲ್ಲ. ಅದ್ರ ಮಧ್ಯೆ ಫ್ರೂಟ್ಸ್ ಅಂತೂ ತಿಂತಿರಲಿಲ್ಲ. ಯಾಕಂದರೆ ಕೈಂಡ್ ಆಫ್ ನಾಸಿಯಾ ಸೆನ್ಸೇಷನ್ ಇದೆಲ್ಲ ಇರ್ತಿತ್ತು ಅಂತ ಹೇಳಿ ನಾನು ಕರೆಕ್ಟಾಗಿ ಊಟನೇ ತಿಂತಿರಲಿಲ್ಲ. ವೆಯ್ಟ್ ಲಾಸ್ ಕೂಡ ಆಗಿಬಿಟ್ಟಿತ್ತು ನನಗೆ ಆ 3-4 months ಆ ಥರ ಟೈಮಲ್ಲಿ. ಸೊ ಆವಾಗ ಅಷ್ಟೇ ನನ್ನ ಫ್ರೂಟ್ಸ್ ತಿನ್ನೋವಂಥ ಡೇಸ್ ಮಿಸ್ ಆಗಿದ್ದು. ಅದು ಬಿಟ್ಟರೆ ನಾನು ಎವ್ರಿ ಡೇ ಫ್ರೂಟ್ಸ್ನ ತಿಂತೀನಿ. ಆ್ಯಂಡ್ ಇಟ್ಸ್ ವೆರಿ ಗುಡ್. ಯಾಕಂದರೆ ನಿಮ್ಮ ಬಾಡಿಗೆ ಬೇಕಾಗಿರೋ ಅಂಥ ಆ್ಯಂಟಿ ಆಕ್ಸಿಡೆಂಟ್, ವೈಟಮಿನ್ಸ್ ಇದೆಲ್ಲ ಪ್ರೊವೈಡ್ ಮಾಡೋದಕ್ಕೂ ಕೂಡ ಫ್ರೂಟ್ಸು ಒಂದು ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ತರಕಾರಿ ಕೂಡ ತಿನ್ನಬೇಕು. ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ನಿಮ್ಮ ಹೆಲ್ತ್, ಟೋಟಲಿ ನಿಮ್ಮ ಇಮ್ಯುನಿಟಿ ಆ್ಯಂಡ್ ನಿಮ್ಮ ಗಟ್ ಹೆಲ್ತ್ ಇದೆಲ್ಲ ಚೆನ್ನಾಗಿರಬೇಕು ಅಂತಂದರೆ. ದೆನ್ ಇನ್ನೊಂದು ಟಿಪ್ಸ್ ಏನು ಗೊತ್ತಾ, ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ನೀವು ಫ್ರೂಟ್ಸ್ ತಿನ್ನೋದ್ರಿಂದ, ಅಂದರೆ ಜಾಸ್ತಿ ತರಕಾರಿ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ನಿಮಗಲ್ಲದೆ ನಿಮ್ಮ ಬೇಬಿಗೂ ಕೂಡ ಲಾಟ್ ಆಫ್ ಬೆನಿಫಿಟ್ಸ್ ಇದೆ. ಅದಕ್ಕೂ ಒಂದು ಒಳ್ಳೆ ಇಮ್ಯುನಿಟಿ ಆ್ಯಂಡ್ ನಂಬ್ತಿರೋ ಬಿಡ್ತಿರೋ ಇದು ಮಿತ್ ಅಂತಲೂ ಹೇಳ್ಬೋದು.
ನಾಟ್ ಸೋ ಮಿತ್ ಅಂತಲೇ ಹೇಳ್ಬೋದು. ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ನ ನೀವು ಪ್ರೊವೈಡ್ ಮಾಡೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಲೈಕ್ ವಿತ್ ನ್ಯಾಚುರಲ್ ಪ್ರಾಡಕ್ಟ್ಸ್, ಓಕೆ, ಅಂದರೆ ಈ ಥರ ಫ್ರೂಟ್ಸು, ವೆಜಿಟೇಬಲ್ಸು ಊಟದಲ್ಲಿ ನಿಮ್ಮ ಬೇಬಿ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾನು ಸ್ಕಿನ್ನಿಗೆ ಏನಕ್ಕೆ ಕನ್ಸರ್ನ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಪಾಪು ಬೆಳ್ಳಗುಟ್ಬೇಕು ಅಂತ ಸ್ಯಾಫ್ರಾನ್ ಕುಡಿಯೋದು, ಅದು ಕುಡಿಯೋದು, ಇದು ಕುಡಿಯೋದು. ಸ್ಯಾಫ್ರಾನ್ ಕುಡಿಯೋದ್ರಿಂದ ಬೇಬಿ ಬೆಳ್ಳಗುಟ್ಟುತ್ತೆ ಇಲ್ಲ ಅದು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಸ್ವಲ್ಪ ಊಟ ಡೈಜೆಸ್ಟ್ ಆಗ್ತಿಲ್ಲ ಅಂತಂದಾಗ ನೈಟ್ ಟೈಮ್ ಕುಡಿದ್ರೆ, ಲೈಕ್ ನೈಟ್ ಟೈಮ್ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಅನ್ನೋರು ಸ್ಯಾಫ್ರಾನ್ ಮಿಲ್ಕ್ ತೊಗೊಳ್ತಾರೆ. ಅದು ಬಿಟ್ಟರೆ ನನಗೆ ಅದರಲ್ಲಿ ಮಗು ಬೆಳ್ಳಗುಟ್ಟುತ್ತೆ ಅದು ಇದು ಅಂತ ಗೊತ್ತಿಲ್ಲ. ಆದರೆ ಫ್ರೂಟ್ಸಲ್ಲಿ ಖಂಡಿತ ನಿಮ್ಮ ಬೇಬಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಲಾಟ್ ಆಫ್ ಫ್ರೂಟ್ಸ್ ತೊಗೊಳ್ಳೋದ್ರಿಂದ. ಆ್ಯಂಡ್ ಅದರಲ್ಲೂ ನೀವು ಪೊಮೊಗ್ರಾನೇಟ್ ಈ ಥರದ್ದೆಲ್ಲ ಕೂಡ ಆ್ಯಡ್ ಮಾಡಬೇಕು. ಓಕೆ, ದೀಸ್ ಆರ್ ಲೈಕ್ ನ್ಯಾಚುರಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ವೈಟಮಿನ್ ಸಿ, ಆರೆಂಜ್ ಕೂಡ ಆ್ಯಡ್ ಮಾಡಬೇಕು. ಓಕೆ, ಆ್ಯಂಡ್ ನಾನು ನೆಕ್ಸ್ಟು ನನ್ನ ಬ್ರೇಕ್ಫಾಸ್ಟ್ ಮುಗಿಸಿ ದೋಸೆ ಮತ್ತು ಸ್ವಲ್ಪ ದಾಲ್ ಮಾಡ್ಕೊಂಡಿದ್ವಿ. ಸೊ ಇದೆಲ್ಲ ತಿಂದು ಮುಗಿಸಿ ನೆಕ್ಸ್ಟು ಡ್ಯೂಟಿಗೆ ಹೊರಟಿದ್ದಾಯಿತು. ಹಾಗೆ ಸ್ವಲ್ಪ ಮನೇಲಿ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಗ್ರಾಸರೀಸ್ ಬೈ ಮಾಡೋದಿತ್ತು ಈ ಮಂತ್ ಬಾಕಿ. ನಾನು ಇದು ಸಂಡೇ ಬಜಾರ್ ಅಂತ ನಡೆಯುತ್ತೆ, ಸಂಡೇ ಬಜಾರ್ ಅಂತಾರೋ ಅಥವಾ ಒಟ್ಟಿನಲ್ಲಿ ನಮ್ಮ ಏರಿಯಾದಲ್ಲಿ ಸಂಡೇ ಇವರು ಗ್ರಾಸರೀಸ್ ತರ್ತಾರೆ ಇಲ್ಲಿ ಮಾರೋದಕ್ಕೆ. ಇವರು ಧಾರವಾಡದಿಂದ ಬರೋದು ಆ್ಯಂಡ್ ಎಲ್ಲ ಗ್ರಾಸರೀಸು ತುಂಬ ಫ್ರೆಶ್ ಆಗಿರುತ್ತೆ. ನನಗೆ ಅದನ್ನು ನೋಡಿ ತುಂಬ ಇಷ್ಟ ಆಗಿ ಇದು ನಾನು ಥರ್ಡ್ ಟೈಮ್ ಪರ್ಚೇಸ್ ಮಾಡ್ತಿರೋದು. ನಾನಿಲ್ಲ ಅಂದರೆ ಮುಂಚೆ ಬಿಗ್ ಬಾಸ್ಕೆಟ್ ಅಥವಾ ಜೆಪ್ಟೋದಲ್ಲಿ ಆರ್ಡರ್ ಹಾಕ್ಬಿಡ್ತಿದ್ದೆ, ಬಟ್ ಇಲ್ಲಿ ನೋಡಿದ್ಮೇಲೆ ನನಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಮನಸ್ಸೇ ಇಲ್ಲ. ಅಷ್ಟು ಫ್ರೆಶ್ ಆಗಿದೆ ಪ್ರತಿಯೊಂದು ಕಾಳು, ಸ್ಪೈಸಸ್ ಎಲ್ಲ, ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲೇ ಬೈ ಮಾಡ್ಕೊಂಡು ಹೋಗೋದು. ಮನೆಗೆ ಏನೇನು ಬೇಕಾಗಿತ್ತೋ ಎಲ್ಲನೂ ಪ್ಯಾಕ್ ಮಾಡಿಸಿ ನೆಕ್ಸ್ಟು ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾಯಿತು. ಅಂದರೆ ಅವರು ನನ್ನ ಜೊತೆ ಇದ್ದಾರೆ, ಅವರು ಕ್ಯಾಮ್ರಾ ಮುಂದೆ ಬರಲ್ಲ, ಸ್ವಲ್ಪ ಶೈ ಅವರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋದು ಅಷ್ಟಿಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಅವ್ರು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬೋದು ನನ್ನ ವ್ಲಾಗಲ್ಲಿ. ನೋಡೋದ ಫ್ಯೂಚರಲ್ಲಿ ಬರ್ತಾರಾ ಏನು ಅಂತ. ಆ್ಯಂಡ್ ನೆಕ್ಸ್ಟು ನಾನು ವರ್ಕಿಗೆ ನಾನು ಬಂದೆ, ಅವ್ರನ್ನ ಕಳಿಸ್ಬಿಟ್ಟು ಫ್ರೂಟ್ಸ್ ತಂದಿದ್ನಲ್ಲ, ಸೊ ಮಿಡ್ ಸ್ನ್ಯಾಕು ಆಲ್ಮೋಸ್ಟ್ ಲೈಕ್ ನಾನು ಬ್ರೇಕ್ಫಾಸ್ಟ್ ಮಾಡಿ 2.5 ಅವರ್ಸ್ ಆಗಿತ್ತು. ಸರಿ ಅಂತ ಹೇಳಿ ಸ್ವಲ್ಪ ಫ್ರೂಟ್ಸ್ ತಿನ್ನೋದ ಅಂತ ಹೇಳಿ ಫ್ರೂಟ್ಸ್ ತಿಂತಿದ್ದೆ. ನಾನು ಕಂಪ್ಲೀಟ್ ಒಂದು ಬೌಲ್ ಫ್ರೂಟ್ಸ್ನ ಒಂದೇ ಸರಿ ತಿನ್ನಲ್ಲ ಆ್ಯಂಡ್ ತಿನ್ನೋಕ್ಕೂ ಆಗಲ್ಲ. ಡೇಯಲ್ಲಿ ನನಗೆ ಯಾವಾಗ ಸ್ವಲ್ಪ ಹಶ್ವಾಗುತ್ತೆ ಅಥವಾ ಏನಾದರೂ ತಿನ್ನಬೇಕು ಅನಿಸುತ್ತೆ, ಆವಾಗ ಫ್ರೂಟ್ಸು ಅಥವಾ ನಟ್ಸು ಈ ಥರ ಏನಾದರೂ ತಿಂತಿರ್ತೀನಿ. ಅಪಾರ್ಟ್ ಫ್ರಮ್ ಜಂಕ್ ಫುಡ್ಸ್, ನಾನು ಜಂಕ್ ಫುಡ್ಸ್ ತಿಂದೇ ಇಲ್ಲ ಅಂತಲ್ಲ, ಪ್ರೆಗ್ನೆನ್ಸಿಯಲ್ಲಿ ತಿಂದಿದ್ದೀನಿ, ಬಟ್ ತುಂಬ ಕಡಿಮೆ. ಓಕೆ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಮುಂಚೆನೂ ಅಷ್ಟೇ ನಾನು ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ, ಬಟ್ ಈ ಟೈಮಲ್ಲಿ ಜಾಸ್ತಿನೇ ಸ್ವಲ್ಪ ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇರುತ್ತೆ, ಬಟ್ ಸ್ಟಿಲ್ ಐ ಅವಾಯ್ಡ್ ಇಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಡ್ಯೂಟಿ ಮುಗಿಸಿ ಎಂಡ್ ಆಫ್ ದ ಡೇ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ನಾಳೆಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಆ್ಯಂಡ್ ಪೊಟೆಟೊ ಇದೆಲ್ಲ ಬೇಯಿಸ್ಕೊಳ್ಳೋದು ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟೆ ಅಷ್ಟೇ, ಬಟ್ ನಾಳೆನೇ ಬಾಯ್ಲ್ ಮಾಡೋದು. ಆ್ಯಂಡ್ ಇವಾಗ ನಾನು ರೋಸ್ಮೆರಿ ವಾಟರ್ ಸ್ಪ್ರೇ ಮಾಡ್ತಿದ್ದೀನಿ, ಜೊತೆಗೆ ಅಡಿಷ್ನಲಿ ಹೈಬಿಸ್ಕಸ್ ಫ್ಲವರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಹೇರ್ ಗ್ರೋತ್ ಆ್ಯಂಡ್ ಹೇರ್ ಸಾಫ್ಟ್ನಿಂಗ್ಗೆ ಹೈಬಿಸ್ಕಸ್ ಲೀಫ್ ಅಥವಾ ಫ್ಲವರ್ ಇದು ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹೇರ್ ಫಾಲ್ ಸ್ಟಾಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡ್ಯಾಂಡ್ರಫ್ ಇದ್ರೂ ಕೂಡ ಈ ಸ್ಪ್ರೇ ಹೆಲ್ಪ್ ಮಾಡುತ್ತೆ. ನೀರು ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡ್ರೆ ಅರ್ಧ ಲೀಟ್ರ್ ಒಂದು ಕಾಲು ಭಾಗ ಸುಂಡೋಗಬೇಕು. ಇನ್ನು ಮುಕ್ಕಾಲು ಭಾಗ ಇರಬೇಕಾದ್ರೆ ನೀವು ಸ್ಪ್ರೇನ ಫಿಲ್ ಮಾಡಿ ಇಟ್ಕೊಳ್ಬೋದು. ಆ್ಯಂಡ್ ನನಗೆ ಒಂದು 2 ಸ್ಪೂನಷ್ಟು ರೋಸ್ಮೆರಿ ಆ್ಯಡ್ ಮಾಡಿಕೊಂಡು ಒಂದು 10 to 12 ಅಷ್ಟು ಹೈಬಿಸ್ಕಸ್ ಫ್ಲವರ್ನ ಆ್ಯಡ್ ಮಾಡಿಕೊಂಡೆ. ಇದನ್ನೊಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಕುದಿಯೋಕೆ ಬಿಟ್ಬಿಡ್ತೀನಿ. ಅದು ಕಂಪ್ಲೀಟ್ ಒಂದು ಕಲರ್ ಪಿಂಕಿಶ್ ಕಲರ್ ಬರುತ್ತೆ, ಅಲ್ಲಿ ತನಕ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಿ ತಣ್ಣಗಾದ್ಮೇಲೆ ಬಾಟ್ಲಿಗೆ ತುಂಬಿ ಇಡ್ತೀನಿ ಅಷ್ಟೇ. ನಾನು ಫ್ರಿಜ್ಜಲ್ಲಿ ಇಡೋದ್ರಿಂದ ಆಲ್ಮೋಸ್ಟ್ ಲೈಕ್ 1.5 ಮಂತ್ ತನಕನೂ ಚೆನ್ನಾಗೇ ಇರುತ್ತೆ, ಹಾಳಾಗಲ್ಲ. ನಮ್ಮ ಮನೆಯವರು ಯೂಸ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ನಾಟ್ ಯೂಸಿಂಗ್, ಅಗೇನ್ ಐಮ್ ಟೆಲ್ಲಿಂಗ್, ಪ್ರೆಗ್ನೆನ್ಸಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಏನಾದರೂ ಇದ್ದರೆ ನೀವು ದಯವಿಟ್ಟು ಇದೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬೇರೆಯವರು ಯೂಸ್ ಮಾಡ್ಬೋದು, ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಈ ಹೇರ್ ಸ್ಪ್ರೇ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿ ಇನ್ಫಾರ್ಮೇಷನ್ ಇತ್ತು ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ನನ್ನ ವೀಕೆಂಡ್ ಹೇಗಿತ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಬಾಯ್ ಎವ್ರಿ ಒನ್, ಟೇಕ್ ಕೇರ್, ಬಾಯ್.